ಇವತ್ತು ಹೇಳಿ ಕೇಳಿ ಪ್ರೇಮಿಗಳ ದಿನಾಚರಣೆ. ಈ ಪ್ರೇಮಿಗಳ ದಿನಾಚರಣೆಯ ದಿನ ನಿಮಗೊಂದು ವಿಶಿಷ್ಟವಾದ ಪ್ರೇಮ ಕಥೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಇದು ಬಾಲಕಿ ಜೊತೆಗೆ 50 ವರ್ಷದ ಅಂಕಲ್ನ ಪ್ರೇಮ ಕಥೆ. ಅಂಕಲ್ಗೆ 50 ವರ್ಷ, ಹುಡುಗಿ ನೋಡಿದ್ರೆ ಇನ್ನು ಸಣ್ಣ ಬಾಲಕಿ, ಅಪ್ರಾಪ್ತೆ ಅಲ್ಲ, ಕರೆಕ್ಟಾಗಿ 18 ವರ್ಷ. 50 ವರ್ಷದ ಅಂಕಲ್ ಜೊತೆಗೆ ಜೂಟ್ ಆಗಿದ್ದಾಳೆ. ಹುಬ್ಬಳ್ಳಿಯಲ್ಲೊಂದು ವಿಚಿತ್ರ ಲವ್ ಸ್ಟೋರಿ ಈಗ ಬೆಳಕಿಗೆ ಬಂದಿದೆ. ಪ್ರೀತಿಸಿ ಓಡ್ ಹೋಗಿದಾರಾ ಕರಿಷ್ಮಾ ಮತ್ತು ಪ್ರಕಾಶ್ ಗೋಪಿ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಜ್ಜಿ ಮನೆಗೆ ಹೋಗಿದ್ದಂತ ಬಾಲಕಿ ಕರಿಷ್ಮಾ ನಾಪತ್ತೆಯಾಗಿದ್ದಾಳಂತೆ. ಬಡತನವನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ನಾಪತ್ತೆಯಾದ ಮಗಳಿಗಾಗಿ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಬಡತನದ ಮಗು, ಆ ಮಗು ತಲೆನಲ್ಲಿ ಹಣ, ಸಂಪತ್ತು, ಐಶ್ವರ್ಯ ಇದನ್ನೆಲ್ಲ ತುಂಬಿಸಿ ಆಕೆಯ ಜೊತೆಗೆ ಈ 50 ವರ್ಷದ ಅಂಕಲ್ ಓಡ್ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಆರೋಪ. ಸಾಮಾನ್ಯವಾಗಿ 18-20 ವಯಸ್ಸಲ್ಲ ಏನಿದೆ ನೋಡಿ, ಅದು ಗ್ರಾಸ್ಪಿಂಗ್ ಏಜು. ಅಲ್ಲಿ ಏನು ಹೇಳಿದ್ರು ತಲೆಗೆ ತುಂಬಿಸ್ಕೊಂಡು ಬಿಡುವಂಥ ಏಜು. ಮಕ್ಕಳು ಅದನ್ನು ಯೋಚನೆ ಮಾಡೋದಿಲ್ಲ. ಈ ವ್ಯಕ್ತಿ 50 ವರ್ಷದ ವ್ಯಕ್ತಿ ಇಂಥ ಹಲವು ವಿಚಾರಗಳನ್ನು ಮುಂದಿಟ್ಟು ಆ ಬಾಲಕಿಯನ್ನು ಸೆಳೆದು ಈಗ ಬಾಲಕಿ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಆ ಬಾಲಕಿಯ ಪೋಷಕರು ಕಣ್ಣೀರಿಡ್ತಿದ್ದಾರೆ, ನೇರ ಆರೋಪ ಮಾಡ್ತಿದ್ದಾರೆ. ಮಗಳ ನಾ ಇಷ್ಟು ಕಷ್ಟ ಮಾಡ್ತೀನಿ ಸರ್, ನಾ ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಸರ್. ಸೆಕ್ಯೂರಿಟಿನಾಗ ನೈಟ್ ಡ್ಯೂಟಿ ಮಾಡಿ ನಾ ಎಲ್ಲ ಇದ್ರ ಕಡೆ ಹೋಗಿ ನನ್ನ 4 ಮಗಳು ಅದಾರ ಸರ್. ಒಬ್ಬಕ್ಕೆ ಲಗ್ನ ಮಾಡೀನಿ, 2ನೇ ಮಗಳು ನನ್ನ ಮಿಸ್ಸಿಂಗ್ ಆಗಿದೆ ಅಂತ ಬಂದಿತ್ತು ನನಗೆ. ನಮ್ಮ ಅತ್ತಿ ಕಡೆ ಫಸ್ಟ್ ಇಯರ್ ಮಾಡಿಸಿ ಇಲ್ಲೇ ನಮ್ಮ ಅತ್ತಿ ಕಡೆ ಕಳಿಸಿದೆ. ನಮ್ಮ ಅತ್ತಿ ಇಟ್ಕೊಂಡಾಳ, ನನಗೆ ಆರಾಮಿದ್ದಿಲ್ಲ ಅಂತ ನಾ ಬಂದೀನಿ ಸರ್. ನನಗೆ ಹರ್ನಿ ಅದು ಇದ್ರಾಗ ಸರ್ ಡೇಟ್ ನಮ್ಮ ಮನೆಯವ್ರು ಹೇಳಿದಾರೆ ಜನವರಿ ಇದ್ರಾಗ ಮಿಸ್ ಆಗಿದೆ ಅಂತ. ನಮ್ಮ 2ನೇ ತಾರೀಕು ಸರ್ ಅದು. ಅಲ್ಲಿನಿಂದ ಕೋಲ್ಹಾಪುರ 30 ಕಿಲೋಮೀಟ್ರ್ ಸರ್, ರಾಧಾನಗರಿ ಅಂತ. ಅಲ್ಲಿನಿಂದ ಮಿಸ್ಸಿಂಗ್ ಆಗಿದ್ಮೇಲೆ ಅಲ್ಲೇ ನಮ್ಮ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅವರು ಬಂದು ಹುಬ್ಳಿ ಕೇಶಾಪುರ್ನಾಗ ಟಚ್ ಮಾಡಿ ಎಲ್ಲ ಇಂಕ್ವೈರಿ ಮಾಡಿ ಹೋಗ್ಯಾರ ಸರ್. ಅವರು ಎಕ್ದಮ್ ಪವರ್ಫುಲ್ ತೊಗೊಂಡಿಲ್ಲ ಸರ್, ಅವ್ನಿಗೆ ಇಂಕ್ವೈರಿ ಮಾಡಿಲ್ಲ ಸರ್. ಅವನಿಗೆಲ್ಲ ಅವನ ಮೇಲೆ ಪ್ರಕಾಶ್ ಗೋಪಿ ಕಟ್ಟಿ ಮನಿದೆ. ರವಿಕುಮಾರ್ ಉಳ್ಳಾಗಡ್ಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಹೇಳಿ ಕೇಳಿ ಇವತ್ತು ಫೆಬ್ರವರಿ 14, ಇವತ್ತಿನ ದಿನಾನೇ ಏನೋ ವಿಶಿಷ್ಟವಾದ ಲವ್ ಸ್ಟೋರಿ ಇದೆ ನಿಮ್ಮ ಹುಬ್ಬಳ್ಳಿದು. ಏನು ಕಥೆ ರವಿಕುಮಾರ್ ಇದು? ಪ್ರಣತ್, ನಿಜಕ್ಕೂ ಕೂಡ ಈ ಒಂದು ಹಣದ ಆಸೆಗಾಗಿ ಆ ಒಂದು ಅಮಾಯಕ ಕುಟುಂಬದವರನ್ನ ಹೇಗೆ ಬಳಕೆ ಮಾಡಿಕೊಳ್ತಾರೆ ಎಂಬುದಕ್ಕೆ ಈ ಒಂದು 50 ಮತ್ತು 18ರ ಲವ್ ಸ್ಟೋರಿಯೇ ಕಾರಣವಾಗಿದೆ. ಪ್ರಮುಖವಾಗಿ ಕಳೆದ 1 ವರ್ಷಗಳಿಂದಲೇ ಈ ಒಂದು ಅಂಕಲ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಅವೆಲ್ಲವುಗಳ ನಡುವೆ ಕೂಡ ರಾಜಿ ಸಂಧಾನ ಮಾಡಿ ಆ ಒಂದು ಪ್ರಕರಣವನ್ನ ಸುಖಾಂತ್ಯ ಮಾಡಿದರು. ಇವೆಲ್ಲವುಗಳ ನಡುವೆ ಕಳೆದ 10 ದಿನಗಳಿಂದ ಈ ಒಂದು ಬಾಲಕಿ 18 ವಯಸ್ಸು ಆಗುತ್ತಿದ್ದಂತೆ ಆ ಒಂದು ಬಾಲಕಿ ಸದ್ಯ ಮನೆಯಿಂದ ನಾಪತ್ತೆಯಾಗಿದ್ದಾಳೆ. ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡಿರುವಂತಹ ಈ ಒಂದು ನೊಂದ ಬಾಲಕಿಯ ಕುಟುಂಬಸ್ಥರು ಈಗ ಒಂದು ಕಳೆದುಕೊಂಡಿರುವಂತಹ ಮಗಳನ್ನು ಹುಡುಕಿಕೊಡಿ ಎಂದು ಪೊಲೀಸರಿಗೆ ಅಂಗಲಾಚುತ್ತಿದ್ದಾರೆ. ಇವೆಲ್ಲ ವಿಚಾರಗಳ ಕುರಿತಂತೆ ಕೂಡ ಈಗಾಗಲೇ ಪೊಲೀಸರು ಸಹಿತ ದೂರನ್ನು ದಾಖಲು ಮಾಡಿಕೊಂಡು ಈ ಒಂದು ನಾಪತ್ತೆಯಾಗಿರುವಂತಹ ಅಂಕಲ್ ಎಲ್ಲಿ ಹೋಗಿದ್ದಾನೆ, ಅದರ ಜೊತೆಗೆ ಅಂಕಲ್ ಜೊತೆ ನಮ್ಮ ಹುಡುಗಿ ನಾಪತ್ತೆಯಾಗಿದ್ದಾಳೆ ಮತ್ತು ಹೋಗಿದ್ದಾಳೆ ಎಂಬ ಒಂದು ಆರೋಪವನ್ನ ಕುಟುಂಬಸ್ಥರು ನೀಡಿದ್ದಾರೆ. ಇವೆಲ್ಲ ವಿಚಾರಗಳ ಕುರಿತಂತೆ ಕೂಡ ಸದ್ಯ ಪೊಲೀಸರು ಕೂಡ ದೂರನ್ನು ದಾಖಲು ಮಾಡಿಕೊಂಡು ನೊಂದ ಕುಟುಂಬದವರು ಸಹಿತ ಬೀದಿ ಅಲ್ದಾಡ್ತಿದ್ದಾರೆ. ಇವೆಲ್ಲ ವಿಚಾರಗಳನ್ನು ಮುಂದಿಕೊಂಡಿರುವಂತಹ ಪೊಲೀಸರು ಸಹಿತ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಎಂಬ ಒಂದು ನೋವನ್ನ, ಆತಂಕವನ್ನ ಈ ನೊಂದ ಬಾಲಿಕೆಯ ಕುಟುಂಬಸ್ಥರು ನೀಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ವಿಚಾರ ಕುರಿತಂತೆ ಪೊಲೀಸರಿಗೆ ದೂರ ನೀಡಿದರೂ ಕೂಡ ಯಾಕೆ ಈವರೆಗೆ ಪೊಲೀಸರು ಈ ಒಂದು ಕಳೆದುಕೊಂಡಿರುವಂತಹ ಬಾಲಿಕೆಯನ್ನು ಹಿಡಿದು ಕೊಡ್ತಾ ಇಲ್ಲ ಎಂಬ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಆ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಲು ಆ ಒಂದು ನೊಂದ ಬಾಲಿಕೆಯ ಕುಟುಂಬಸ್ಥರು ಮುಂದಾಗಿದ್ದು ಸದ್ಯ ಇವೆಲ್ಲವುಗಳ ನಡುವೆ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಭೇಟಿಯಾಗಿ ತಮ್ಮ ಒಂದು ಮುಂದಿನ ಹೋರಾಟದ ರೂಪರೇಷೆಗಳನ್ನ ನೊಂದ ಬಾಲಿಕೆಯ ಕುಟುಂಬಸ್ಥರು ಮಾಡಲಿದ್ದಾರೆ. ಪ್ರಣತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿ.